ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬದನೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ರವಾ ಫ್ರೈ. ಇದಕ್ಕೆ ಮಸಾಲೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ನಾವು ಇದನ್ನು ಉಡುಪಿ ಗುಳ್ಳ ಏನಂತೀವೋ ಅದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ನಿಮಗೆ ಈ ಬದನೆಕಾಯಿ ಸಿಕ್ಕಿಲ್ಲ ಅಂತ ಅಂದರೆ ನೀವು ಏನು ನಾರ್ಮಲ್ ಬದನೆಕಾಯಿ ಇದೆ ಅದರಿಂದ ಸಹ ಇದನ್ನು ಮಾಡ್ಬೋದು. ಅಷ್ಟೇ ರುಚಿಕರವಾಗಿರೇ ಬರುತ್ತೆ. ನಾನಿಲ್ಲಿ ಒಂದು ಬದನೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ರೌಂಡಾಗಿ ಕಟ್ ಮಾಡ್ಕೋಬಹುದು. ಇಲ್ಲ ನಿಮ್ಮ ಬದನೆಕಾಯಿ ತುಂಬಾ ದೊಡ್ಡ ಇದೆ ಅಂದರೆ ನೀವು ಇದರಲ್ಲಿ ಇದನ್ನು ಅರ್ಧ ಸಹ ಮಾಡಬಹುದು. ನೋಡಿ, ಈ ರೀತಿ ಅರ್ಧ ಮಾಡಿಕೊಂಡ್ರೂ ಸಾಕಾಗುತ್ತೆ. ಈ ರೆಸಿಪಿ ಬಂದು ತುಂಬಾ ಈಸಿ ಆದಂತಹ ರೆಸಿಪಿ, ತುಂಬಾ ಬೇಗನೆ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೀತಿ ಬದನೆಕಾಯಿನ ಎಲ್ಲ ಕಟ್ ಮಾಡಿಕೊಂಡು ನೀರಿಗೆ ಹಾಕಿಟ್ಕೊಳ್ಬೇಕು. ಇಲ್ಲ ಅಂದರೆ ಇದು ಬೇಗನೆ ಕಪ್ಪಾಗಿ ಬಿಡುತ್ತೆ, ಅದರಿಂದ ನೀರಿಗೆ ಹಾಕಿ ಇಟ್ಕೊಳ್ಬೇಕು. ನಾನು ಇವಾಗ ಎಲ್ಲ ಬದನೆಕಾಯಿನ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಂತ್ಯ, ಕೊತ್ತಂಬರಿ, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಹಿಂಗನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಎರಡು ರೀತಿಯ ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಕಾಳು, ಹಾಗೆ ಇದನ್ನೆಲ್ಲ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಮೆಣಸಿನಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಯೂಸ್ ಮಾಡ್ತಾ ಇದ್ದೇನೆ. ಒಂದು ಮಿಕ್ಸಿ ಜಾರಿಗೆ ನಾನು ತೆಗೆದುಕೊಂಡಂಥ ಕೊತ್ತಂಬರಿಯನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿನ, ಬೆಳ್ಳುಳ್ಳಿ, ಮೆಂತ್ಯ, ಹಾಗೆ ಮೆಣಸಿನಕಾಳು, ಜೀರಿಗೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಂಡು ಬರಬೇಕು. ಸ್ವಲ್ಪ ಉಪ್ಪನ್ನು ಸಹ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೇನೆ. ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಕು. ಹಾಗೆ ಈ ಮಸಾಲೆ ಐಟಮ್ಸ್ನೆಲ್ಲ ನೀವು ಹುರ್ಕೊಳ್ಬೇಕಂತ ಇಲ್ಲ, ಹಾಗೆ ಹಸಿನೇ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಬದನೆಕಾಯಿ ನೀರು ಚೆನ್ನಾಗಿ ಇಟ್ಕೊಂಡಿರುತ್ತೆ, ಅದರಿಂದ ಇದನ್ನು ಈ ರೀತಿ ಪ್ರೆಸ್ ಮಾಡಿ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಇವಾಗ ಎಲ್ಲ ಬದನೆಕಾಯಿ ನೀರನ್ನು ಈ ರೀತಿ ತೆಕ್ಕೊಂಡಾಗಿದೆ. ಇವಾಗ ಬದನೆಕಾಯಿನ ನಾನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಹಾಗೆ ಮಸಾಲೆ ಸಹ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ನೀವು ಈ ಮಸಾಲೆಗೆ ಇವಾಗ ಉಪ್ಪು ನೋಡ್ಕೊಳ್ಳಿ, ಒಂದ್ಸಲ ಕಮ್ಮಿ ಆಗಿದೆ ಅಂದರೆ ಸ್ವಲ್ಪ ಹಾಕ್ಕೊಳ್ಬೋದು. ಇವಾಗ ಈ ಬದನೆಕಾಯಿಗೆಲ್ಲ ಮಸಾಲೆಯನ್ನು ಈ ರೀತಿ ಹಚ್ಚಿಡಬೇಕು. ಇದನ್ನು ಒಂದು 15ರಿಂದ 20 ನಿಮಿಷನಾದರೂ ಮಸಾಲೆ ತಾಕ್ಕೊಳ್ಬೇಕು ಚೆನ್ನಾಗಿ. ಸೊ 15 ನಿಮಿಷ ರೆಸ್ಟ್ ಕೊಟ್ಟರು ಸಾಕಾಗುತ್ತೆ. ಆಮೇಲೆ ನೀವು ರವಾ ಫ್ರೈನ ಮಾಡ್ಬೋದು, ಇಲ್ಲ ಎಣ್ಣೆಗೆ ಸಹ ಬಿಡ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಎರಡೂ ಸಹ ತುಂಬ ರುಚಿಕರವಾಗಿರುತ್ತೆ. ನೀವು ಈ ಮಸಾಲೆಯನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಪೊಟ್ಯಾಟೊಗೂ ಸಹ ಹಾಕ್ಬೋದು, ಇಲ್ಲ ಬೇರೆ ಹಲಸಿನಕಾಯಿ ಫ್ರೈಗೂ ಸಹ ಹಾಕ್ಬೋದು ಈ ಮಸಾಲೆನ. ಇವಾಗ ಇದು 15 ನಿಮಿಷ ರೆಸ್ಟಿಗೆ ಇಟ್ಟಿದ್ದೀನಿ. ಇವಾಗ 15 ನಿಮಿಷ ಆಗಿದೆ. ನಾನು ಇದನ್ನು ಇವತ್ತು ತವಾದ ಮೇಲೆ ರವೆ ಹಚ್ಬಿಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲ ಅಂದರೆ ನೀವು ರವವನ್ನು ಹಚ್ಚಿಬಿಟ್ಟು ನೀವು ಎಣ್ಣೆಯಲ್ಲಿ ಸಹ ಬಿಡ್ಬೋದು, ಅದು ಸಹ ತುಂಬಾ ಟೇಸ್ಟಿ ಅನಿಸುತ್ತೆ. ನಾನಿಲ್ಲಿ ಇವತ್ತು ತವಾ ಫ್ರೈ ಮಾಡ್ತಾ ಇದ್ದೇನೆ. ನಾನಿಲ್ಲಿ ರವೆನ ಸಹ ತೊಗೊಂಡಿದ್ದೀನಿ. ಈ ರೀತಿ ರವೆನ ಎರಡೂ ಕಡೆ ಅಪ್ಲೈ ಮಾಡಿಬಿಟ್ಟು ತವಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಟ್ಕೊಳ್ಬೇಕು. ನಾನಿಲ್ಲಿ ತವಾ ಮೇಲೆ ಎಣ್ಣೆಯನ್ನು ಹಾಕಿಟ್ಕೊಂಡಿದ್ದೀನಿ. ಹಾಗೆ ನಾನು ಬದನೆಕಾಯಿ ಪೀಸಸನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೇನೆ. ನೀವು ತವವನ್ನು ತುಂಬ ಬಿಸಿ ಮಾಡೋದಕ್ಕೂ ಹೋಗಬೇಡಿ, ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳ್ಬೇಡಿ, ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಹಾಗೆ ಇಲ್ಲಿ ಮೇಲ್ಗಡೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಳಸುವಾಗ ಅದಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಈ ಫ್ರೈಗೆ ತುಂಬಾ ಟೇಸ್ಟಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಇವತ್ತು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ನೀವು ಬೇರೆ ಎಣ್ಣೆ ಯೂಸ್ ಮಾಡ್ಬೋದು. ಹಾಗೆ ನಾನು ಇಲ್ಲಿ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಇದನ್ನು ಮುಚ್ಚಿಟ್ಟಿದ್ದೀನಿ. 5 ನಿಮಿಷ ಮುಚ್ಚಿಟ್ರೆ ಇದು ಚೆನ್ನಾಗಿ ಬೇಯುತ್ತೆ. ಈ ಬದನೆಕಾಯಿ ಬಂದು ಬೇಗನೆ ಬೇಯುತ್ತೆ. ಹಾಗೆ ಇದ್ರ ಸಿಪ್ಪೆ ಬಂದು ತುಂಬಾ ತೆಳ್ಳಗಿರೋದ್ರಿಂದ ಅದು ಸಹ ಬೇಗನೆ ಬೇಯುತ್ತೆ, ಬೇರೆ ಬದನೆಕಾಯಿ ಥರ ಅಲ್ಲ ಇದು. ಸೊ ಅದರಿಂದ ನೀವೊಂದು 5ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಫ್ರೈ ಬಂದು ರೆಡಿ ಆಯಿತು. ಹಾಗೆ ನಾನು ಇದನ್ನು ಇವಾಗ ಮುಚ್ಚಿ ಹಾಕ್ಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮತ್ತು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೀವು ಇವಾಗ ಬೇಕಾದರೆ ಲಿಡ್ಡನ್ನು ಸಹ ಕ್ಲೋಸ್ ಮಾಡಬಹುದು, ಇಲ್ಲ ಹಾಗೆ ಸಹ ಬಿಡ್ಬೋದು. ಇವಾಗ ಬದನೆಕಾಯಿ ಫ್ರೈ ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ತುಂಬಾ ಟೇಸ್ಟಿಯಾಗಿ ಬದನೆಕಾಯಿ ಫ್ರೈ ರೆಡಿಯಾಗಿದೆ.
ಈ ಕಾಯಿ ಫ್ರೈ ಇಲ್ಲ ಗುಳ್ಳ ಫ್ರೈ ಏನಂತಾರೆ, ಇದು ರೆಡಿ ಆಗಿದೆ. ನೀವು ಇದನ್ನು ರಸಮ್ ಜೊತೆ ಇಲ್ಲ ದಾಲ್ ಜೊತೆ ಸಹ ತಿನ್ಬೋದು. ತುಂಬಾ ಟೇಸ್ಟಿ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.